ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಸೋಲ್ಕಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಈ ಸೋಲ್ಕಡಿ ಪುನರ್ಪುಳಿ ಹಣ್ಣಿನ ಒಣಸಿಪ್ಪೆಯಿಂದ ತಯಾರಿಸುವ ರೆಸಿಪಿ. ಆಸಿಡಿಟಿ, ಗ್ಯಾಸ್, ಪಿತ್ತ, ತಲೆ ತಿರುಗುವುದಕ್ಕೆ ಈ ಪುನರ್ಪುಳಿ ಹಣ್ಣಿನ ಜ್ಯೂಸ್ ರಾಮಬಾಣ. ಅಂಥ ಒಂದು ಔಷಧಿಯ ಹಣ್ಣಿನ ರೆಸಿಪಿಯನ್ನು ಹೇಗೆ ತಯಾರಿಸುವುದೆಂದು ಈಗ ನೋಡುವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಸೋಲ್ಕಡಿ ತಯಾರಿಸಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪುನರ್ಪುಳಿ ಹಣ್ಣಿನ ಸಿರಪ್ 1 ಕಪ್, ಪುನರ್ಪುಳಿ ಹಣ್ಣಿನ ಸಿಪ್ಪೆಯನ್ನು ಬೇಯಿಸಿ ಈ ರೀತಿಯಾಗಿ ಸಿರಪ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ತೆಂಗಿನ ತುರಿ 1 ಕಪ್, ಕೊತ್ತಂಬರಿ ಬೀಜ 1 ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಹಾಕಿ ಕೊತ್ತಂಬರಿ ಹಾಗೂ ಜೀರಿಗೆಯನ್ನು ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಆಯಿತಾ? ಈ ರುಬ್ಬಿಕೊಂಡಂಥ ತೆಂಗಿನ ಹಾಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಂದು ಪಾತ್ರೆಯ ಮೇಲೆ ಶುಭ್ರವಾದ ಬಟ್ಟೆಯನ್ನು ಹರಡಿ ಅದಕ್ಕೆ ರುಬ್ಬಿಕೊಂಡಂಥ ತೆಂಗಿನ ಹಾಲನ್ನು ಹಾಕಿ ಮಿಕ್ಸಿ ತೊಳೆದ ನೀರನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ. ಈಗ ಬಟ್ಟೆಯನ್ನು ಹಿಂಡಿ ದಪ್ಪವಾದ ತೆಂಗಿನ ಹಾಲನ್ನು ತೆಗೆಯಿರಿ. ಆಯಿತಾ? ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಪುನರ್ಪುಳಿ ಹಣ್ಣಿನ ಸಿಪ್ಪೆ ಮತ್ತು ಸಿರಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಸೋಲ್ಕಡಿಯನ್ನು ಬಿಸಿ ಮಾಡಲಿಕ್ಕಿಲ್ಲ ಮತ್ತು ಇದಕ್ಕೆ ಒಗ್ಗರಣೆ ಕೂಡ ಹಾಕಬೇಕು ಅಂತೇನಿಲ್ಲ. ನೋಡಿ, ಈಗ ನಮ್ಮ ಸೋಲ್ಕಡಿ ರೆಡಿಯಾಗಿದೆ. ಆಯಿತಾ? ಈ ಸೋಲ್ಕಡಿಯನ್ನು ಊಟದ ಜೊತೆಗೆ ಮಾತ್ರವಲ್ಲದೆ ಊಟ ಆದಮೇಲೆ ಕೂಡ ಮಜ್ಜಿಗೆ ಬದಲು ಸೇವಿಸ್ಕೊಳ್ಬೋದು. ಇದನ್ನು ತಂಪು ಪಾನೀಯವಾಗಿ ಸಹ ಸೇವಿಸ್ಕೊಳ್ಬೋದು. ಇದು ಜೀರ್ಣಕ್ರಿಯೆಗೆ ಉತ್ತಮವಾದದ್ದು. ಧನ್ಯವಾದಗಳು.